ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಮಂಡೇ ಆ್ಯಂಡ್ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಂಡೇ ತುಂಬ ಅಂದರೆ ತುಂಬಾ ಮಳೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳು ಇವಾಗಂತೂ ಹೊಸ್ದಾಗಿ ಕಲ್ತ್ಬಿಟ್ಟಿದ್ದಾಳೆ. ಮಳೆ ಬಂದರೆ ಸಾಕು ಹೊರಗಡೆ ಹೋಗಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾಳೆ. ಸೊ ಮಕ್ಕಳಿಗೆ ಅಂತ ಅಲ್ಲ, ದೊಡ್ಡವ್ರಿಗೂ ಅಷ್ಟೇ ಅಲ್ವಾ, ತುಂಬಾ ಖುಷಿಯಾಗುತ್ತೆ ಮಳೆ ಬಂದರೆ. ಆಲ್ಮೋಸ್ಟ್ ಒಂದು ವೀಕಿಂದನೂ ಕೂಡ ಇದೇ ರೀತಿ ಮಳೆ ಬರ್ತಾ ಇದೆ. ಸೊ ನಿಮ್ಮ ಕಡೆನೂ ಮಳೆ ಜೋರಾಗಿ ಬರ್ತಾ ಇದ್ದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೆಳಗ್ಗೆ ತಿಂಡಿಗೆ ಅಂತ ಇಲ್ಲಿ ಚಪಾತಿ ಮಾಡಿಬಿಟ್ಟು ದಾಲ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಜೊತೆಗೆ ಸ್ವಲ್ಪ ಎಣ್ಣೆ ಉಪ್ಪನ್ನು ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆ ಹಾಕಿಬಿಟ್ರೆ ಚಪಾತಿ ಹಿಟ್ಟು ನೀಟಾಗಿ ನೆನೆಯುತ್ತೆ ಕೂಡ, ಜೊತೆಗೆ ಸ್ಮೂತಾಗಿ ಕೂಡ ಬರುತ್ತೆ. ಇದಕ್ಕೆ ಹಾಲು ಬೇಕಿದ್ರೂ ನೀವು ಆ್ಯಡ್ ಮಾಡ್ಬೋದು ಅಥವಾ ಒಂದು ಸ್ಪೂನ್ ಮೊಸರಾದರೂ ಆ್ಯಡ್ ಮಾಡ್ಬೋದು. ದೆನ್ ನೆಕ್ಸ್ಟು ದಾಲ್ಗೆ ಇಲ್ಲಿ ಒಂದು ಕುಕ್ಕರ್ಗೆ 1 ಇಡಿ ಆಗೋವಷ್ಟು ತೊಗರಿಬೇಳೆ, 1.5 ಇಡಿ ಆಗೋವಷ್ಟು ಹೆಸರುಬೇಳೆನ ಹಾಕ್ಕೊಂಡು ಒಂದು 2 ರಿಂದ 3 ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ. ವಾಶ್ ಮಾಡಿ ಆದಮೇಲೆ ನಾನು ಒಂದು 2 ವಿಷಲ್ ಕೂಗ್ಸೋದಕ್ಕೆ ಅಂತ ಇಟ್ಟೆ. ಮಳೆ ಬರ್ತಾ ಇದ್ಬೇಕಾದ್ರೆ ಅನ್ಸೋದೇನಂತ ಅಂದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕಲ್ಲ, ಅದರಲ್ಲೂ ರೊಟ್ಟಿ ಚಪಾತಿ ಮುದ್ದೆ ತಿನ್ನಬೇಕು ಅಂತ ಅನಿಸೋದು ಜಾಸ್ತಿ. ಸೊ ಕಾಮನ್ ಆಗಿ ಹಾಗಾಗಿ ಇವಾಗ ದಾಲ್ ಮಾಡೋದಕ್ಕೆ ಅಂತ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ವಿಷಲ್ ಕೂಡ ಕೂಗಿತ್ತು, 2 ವಿಷಲ್ ಕೂಗಿಸ್ಕೊಂಡಿದ್ದೆ. ನೀಟಾಗಿ ಸ್ಮ್ಯಾಶ್ ಕೂಡ ಆಗಿತ್ತು. ದೆನ್ ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಗೋವಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಆನಂತರ ಒಂದು ಅರ್ಧ ಸ್ಪೂನು ಜೀರಿಗೆ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಜೊತೆಗೆ ನಾನು ಇಲ್ಲಿ ಚಕ್ಕೆಯನ್ನು ಹಾಕ್ತಾ ಇದ್ದೀನಿ. ಆನಂತರ 2 ಲವಂಗ ಮತ್ತು 4 ಮೆಣಸನ್ನು ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿರುಮೆಣಸಿನ್ಕಾಯನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಆದಮೇಲೆ ಟೊಮೊಟೊವನ್ನು ಕೂಡ ಹಾಕಿ ಫ್ರೈ ಮಾಡಬೇಕಾದ್ರೇ ಒಂದು ಅರ್ಧ ಸ್ಪೂನು ಅಥವಾ 3/4 ಸ್ಪೂನು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಬೆಂದು ಹೋಗ್ಬಿಡುತ್ತೆ. ಫ್ರೈ ಆದಮೇಲೆ ಇಲ್ಲಿ ಸಾಂಬಾರು ಪೌಡರು, ಸ್ವಲ್ಪ ಗರಂ ಮಸಾಲ, ಆನಂತರ ಜೀರಿಗೆ ಪೌಡರ್ ಆಗಿರ್ಬೋದು ಅಥವಾ ಮೆಣಸಿನ ಪೌಡ್ರ್ ಯಾವ್ದಾದ್ರು ಇದ್ದರೆ ಆ್ಯಡ್ ಮಾಡಿ, ಫ್ಲೇವರ್ ಚೆನ್ನಾಗಿರುತ್ತೆ. ದೆನ್ ನೆಕ್ಸ್ಟು ಅದೆಲ್ಲ ಆದಮೇಲೆ ನಾವು ಏನು ಬೇಯಿಸ್ಕೊಂಡಿದ್ವಿ ಬೇಳೆ ಅದನ್ನು ಹಾಕಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಮತ್ತೆ ಹಾಕ್ಕೋಬೇಕಾಗುತ್ತೆ. ಹಾಕಿ ನೀಟಾಗಿ ನಾನು ಯಾವ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ, ಸೊ ಈ ರೀತಿ ಮಾಡಿಬಿಟ್ರೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇಲ್ಲಿ ದಾಲ್ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಘಮ ಘಮ ಅಂತಿರುತ್ತೆ. ತಿನ್ನೋದಕ್ಕೂ ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನು ಮಾಡಿರ್ತಾರೆ ಸೊ ಅದೇ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅಷ್ಟರಲ್ಲಿ ನಾನು ದಾಲ್ ಮಾಡೋ ಅಷ್ಟರಲ್ಲಿ ಗೋಧಿ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆನ್ಕೊಂಡಿತ್ತು. ಸೊ ಅದನ್ನು ನೋಡಿ ನೀವೇ ನೋಡ್ತಾ ಇದ್ದೀರಾ, ಮುಟ್ಟಿದ್ರೆ ಸಾಕು ಒಳಗಡೆ ಹೋಗುತ್ತೆ ಬೆಳ್ಳು. ಅಂಗಡಿ ಹಿಟ್ಟನ್ನು ಏನು ತೊಗೊಂಡು ಬರ್ತೀವಿ ಸೊ ಅದಕ್ಕೆ ಕೆಲವೊಂದು ಹಿಟ್ಟುಗಳನ್ನು ಮಿಕ್ಸ್ ಮಾಡಿರ್ತಾರೆ, ಪ್ಯೂರ್ ಗೋಧಿ ಹಿಟ್ಟು ಆಗಿರೋದಿಲ್ಲ. ಇನ್ನು ಗೋಧಿ ತಗೊಂಡು ನಾವು ಗೋಧಿ ಹಿಟ್ಟು ಮಾಡಿಸ್ತೀವಿ ಅಂತ ಅಂದರೆ ಸ್ಮೂತಾಗಿ ಬರೋದಿಲ್ಲ ಚಪಾತಿ. ಸೊ ಅಂಗಡಿ ಹಿಟ್ಟನ್ನು ನಾವು ಯೂಸ್ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ಒಂದು ಸ್ಪೂನು ಎಣ್ಣೆ ಅಥವಾ ಒಂದು ಸ್ಪೂನ್ ಹಾಲು ಅಥವಾ ಒಂದು ಸ್ಪೂನ್ ಮೊಸರನ್ನ ಹಾಕಿಬಿಟ್ಟು ನೀವು ಕಲಸಿದ್ರೆ ಆ ಚಪಾತಿ ತುಂಬಾ ಸ್ಮೂತಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗನಿಗೆ ಇದಕ್ಕೆ ದಾಲ್ಗೆ ಹೆಸರು ಕಾಳು ಹಾಕಿದ್ರೆ ಇನ್ನೂ ಕೂಡ ತುಂಬಾ ಇಷ್ಟ. ಸೊ ನಾನು ಹೆಸರು ಕಾಳನ್ನ ಸ್ಕಿಪ್ ಮಾಡಿದ್ದೆ. ನೀವು ಬೇಕಿದ್ರೆ ಹೆಸರು ಕಾಳನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದು ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಂಡೇ ನೈಟು ಗೋಬಿ ತಿನ್ನೋಣ ಅಂತ ಹೋದ್ವಿ, ಬಟ್ ಅಲ್ಲಿ ಅಂಗಡಿಲಿ ಗೋಬಿ ಸಿಗಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು ನಾವು ಮಾತೆಲ್ಲ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ. ಸೊ ಹಂಗಾಗಿ ನೈಟ್ ಬಂದು ಮನೇಲೇ ಗೋಬಿ ಮಾಡಿದ್ದೆ. ಸೊ ಉಳ್ಕೊಂಡಿರುವಂತಹ ಗೋಬಿ ತಣ್ಣಗಾಗಿತ್ತಲ್ಲ, ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಏನು ಮಾಡಿದೆ, ಟ್ಯೂಸ್ಡೇ ಮಧ್ಯಾಹ್ನ ನಮ್ಮ ತೋಷಿ ಕೇಳ್ತಿದ್ದ. ಸೊ ಹಾಗಾಗಿ ಅದನ್ನು ಮತ್ತೆ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಮನೇಲೇ ಸಾಸ್ ಕೂಡ ಮಾಡಿದ್ದೆ. ನಿಮಗೇನಾದರೂ ಸಾಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಸಾಸನ್ನು ಕೇವಲ 10 ನಿಮಿಷದಲ್ಲೇ ಮನೆಯಲ್ಲೇ ಮಾಡ್ಕೋಬೋದು. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಫ್ರೈ ಮಾಡಿ ಆದಮೇಲೆ ಇಬ್ರಿಗೂ ಕೂಡ ಹಾಕ್ಕೊಟ್ಟೆ. ಯಾಕೆ ಅಂತಂದರೆ ನಮಗೆ ಒಂದು ಫಂಕ್ಷನ್ ಇತ್ತು, ಒಂದಲ್ಲ 2 ಫಂಕ್ಷನ್ ಇತ್ತು. ಸೊ ಒಬ್ಬರದ್ದು ರಿಲೇಟಿವ್ ಹಬ್ಬಕ್ಕೆ ಹೋಗಬೇಕಿತ್ತು, ಆನಂತರ ಸಂಜೆ ನಾವು ಬರ್ತ್ಡೇ ಪಾರ್ಟಿಗೂ ಕೂಡ ಹೋಗಬೇಕಾಗಿತ್ತು. ಆಲ್ಮೋಸ್ಟ್ 4:15ಗೆ ನಾವು ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ. ಈ ಊರು ಬಂದುಬಿಟ್ಟು ತುಮಕೂರು ಪಕ್ಕ ಪಾಲ್ಸಂದ್ರ ಅಂತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ನಾನು ಯಾವತ್ತೂ ಹೋಗಿರಲಿಲ್ಲ. 5-6 ವರ್ಷದಿಂದ ಅವರು ಹಬ್ಬಕ್ಕೆ ಕರೆಯೋರು, ಬಟ್ ಅವ್ರು ಕರೆದಾಗ ನಾವು ಎಲ್ಲೋ ಬೇರೆ ಕಡೆ ಫಂಕ್ಷನ್ಗಾಗಿರ್ಬೋದು ಅಥವಾ ನಮ್ಮ ಊರ ಕಡೆ ಆಗಿರ್ಬೋದು ಸೊ ಈ ರೀತಿ ಹೋಗ್ತಿದ್ವಿ. ಇನ್ನು ಬೈಕೊಳ್ತಾರೆ ಅಂತ ನಾವು ಈ ಸಲ ಹೋಗಿ ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋದ್ವಿ. ಆಲ್ಮೋಸ್ಟ್ 5:15 ಏನೋ ಆಗಿತ್ತು. ಹೋಗಿ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಏನು ಸ್ಪೆಷಲ್ ಅಂತ ಅಂದರೆ ಮಾರಮ್ಮನ ಜಾತ್ರೆ ಅಂತೆ. 10 ವರ್ಷ ಆದಮೇಲೆ ಇಲ್ಲಿ ಮಾರಮ್ಮನ ಜಾತ್ರೆಯನ್ನು ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಆರತಿ ಎಲ್ಲ ಇತ್ತು. ಸೊ ಆರತಿನೆಲ್ಲ ನೋಡೋದಕ್ಕೆ ಟೈಮ್ ಆಗಿಬಿಡುತ್ತೆ. ಇನ್ನು ಸಂಜೆ ಅಲ್ಲಿ ಬೇರೆ ಅಟೆಂಡ್ ಮಾಡಬೇಕು ಅಂತ ಏನು ಮಾಡಿದ್ವಿ, ಬೇಗ ಊಟ ಮಾಡಿಕೊಂಡು ಹೊರಟ್ವಿ. ಬರ್ತಡೇ ಯಾರ್ದು ಅಂತ ಅಂದರೆ ನಮ್ಮ ಸವಿತಕ್ಕನ ಮಗಳು ತನ್ವಿ ಅದು. ಸೊ ಸವಿತಕ್ಕ ನೋಡೇ ಇರ್ತೀರಾ, ನಾನು ವ್ಲಾಗಲ್ಲಿ ತೋರಿಸ್ತಾನೆ ಇರ್ತೀನಿ. ಸೊ ಚೈತ್ರ ಅವರು ನಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ.
ಚೈತ್ರ ಮೇಡಮ್ ಅವರು ಸ್ವಾಗತ ಕೊಡ್ತಾ ಇದ್ದಾರೆ. ಹೇಳ್ರಿ ಅದೇನು ಹೇಳ್ರಿ ನಾವು ಪಾರ್ಟಿ ಅಟೆಂಡ್ ಮಾಡೋ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಆಲ್ರೆಡಿ ನಾವು ಬಂದಾಗ 8:30 ಏನೋ ಆಗಿತ್ತು. ಸೊ ಪಾರ್ಟಿ ಅಂತ ಅಂದರೆ 7 ಗಂಟೆ 8 ಗಂಟೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಎಲ್ಲರೂ ಕೂಡ ಮನೆಯವ್ರು ಮಾತ್ರ ಇದ್ದರು, ಹೇಳ್ದವ್ರು ಎಲ್ಲರೂ ಕೂಡ ಹೋಗಿದ್ರು ಆಲ್ರೆಡಿ. ನಮ್ಮ ತನ್ವಿ ಹಾಗೆ 10 ವರ್ಷ ಕಂಪ್ಲೀಟ್ ಆಯಿತು ಅಂತ ಈ ಸಲ ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದರು. ತನ್ವಿಯ ಮತ್ತು ಅವಳ ಫ್ರೆಂಡು ಇಬ್ಬರು ಕೂಡ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿದ್ದು. ಆನಂತರ ಮಾತುಕತೆ ಮಾಡೋರೆಲ್ಲ ಕುತ್ಕೊಂಡು ಮಾತುಕತೆ ಮಾಡ್ತಿದ್ರು. ನೆಕ್ಸ್ಟು ಫೈನಲ್ಲಾಗಿ ಇಲ್ಲಿ ಮ್ಯೂಸಿಕಲ್ ಚೇರನ್ನು ಹಾಕಿ ಆಟ ಆಡಿ ಎಲ್ಲ ಆದಮೇಲೆ ಕೊನೆಯದಾಗಿ ಎಂಡ್ ಮಾಡಿ ಎಲ್ಲರೂ ಕೂಡ ಮನೆ ಕಡೆ ಹೊರಟ್ವಿ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ.